ಹಾಯ್, ಇವತ್ತು 12 ಗಂಟೆ ಆಯಿತು ಅಂದರೆ ನಾನು ಹೊಸ ವರ್ಷಕ್ಕೆ ಕಲ್ಲು ಇಡ್ತಾ ಇದ್ದೀನಿ. ಇವತ್ತು ನಾನು ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ, ನೋಡೋಣ ಅದು ಸಕ್ಸಸ್ ಆಗುತ್ತೋ ಏನೋ ಅಂತ. ಇವತ್ತು ನಂದು ಏನು ಪೆಂಡಿಂಗ್ ಕೆಲಸ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ನನ್ನೊಂದು ಪ್ಲ್ಯಾನಿಂಗ್ ಇದೆ, ಯಾವುದು ಕೆಲಸ ಇಟ್ಕೊಂಡ್ಕೊಡ್ದು ಅಂತ. ಮತ್ತು ನೈಟ್ ಒಂದು ಸೆಲೆಬ್ರೇಷನ್ ಪ್ಲ್ಯಾನಿಂಗ್ ಇಟ್ಕೊಂಡಿದ್ದೀರಿ, ನೋಡೋಣ ಯಾವ ಥರ ಹೆಂಗಾಗುತ್ತೆ ಅಂತ. ಮತ್ತು 8 ಗಂಟೆ ಆಗಿದೆ, ನಂದೊಂದು ಕೆಲಸ ಇತ್ತು. ಒಂದು ಚಿಮ್ನಿ ತಂದಿದ್ರಿ ಮೊನ್ನೆ, ಅದಕ್ಕೆ ಹೋಲಿಕ್ಕೆ ಸಿರಿಲ್ಲ, ಅವ್ರಿಗೆ ಫೋನ್ ಮಾಡಿದ್ದೀನಿ, ಈಗ ಬರ್ತಿದ್ದಾರಂತೆ. ನೋಡಿ ಅದು ಕೋರ್ ಮಷೀನು, ಅದು ಏನಂದರೆ ನಾವು ಹೊಡಿಯೋಕ್ಕೆ ಇಲ್ಲ, ಅದು ಆದರೆ ಅದು ಎಲ್ಲ ಒಂಥರ ಕ್ರ್ಯಾಕ್ ಬಿಟ್ಕೊಳುತ್ತೆ. ಅದಕ್ಕಿದು ಕೋರ್ ಮಷೀನಾಗೆ ಹೋಲಿಕಿದ್ರೆ ಅದು ನೀಟಾಗೆ ಕಟ್ ಆಗುತ್ತೆ, ಯಾವುದೇ ಥರ ಡ್ಯಾಮೇಜ್ ಬರಲ್ಲ. ತಿರ್ಗಾ ಸಿಮೆಂಟಿಂಗ್ ಮಾಡೋದೇನು ಬೇಕಾಗಿಲ್ಲ. ನೋಡಿ ಅಲ್ಲಿ ತೋರಿಸ್ತೀನಿ, ಅದು ನೀಟಾಗೆ ಅದು ಒಳ್ಳೆ ಪ್ಲಾಸ್ಟಿಕ್ ಮಾಡಿರೋ ಥರನೇ ಹೋಲಿಕೊಳ್ಳುತ್ತೆ. ಇದೊಂದು ಕೆಲಸ 1 ವಾರದಿಂದ ಬಾಕಿ ಇತ್ತು, ಆಗಿರಲಿಲ್ಲ. ಹೆಂಗೋ ಇದೊಂದು ಕಂಪ್ಲೀಟ್ ಮಾಡಿಕೊಂಡೆ. ನೋಡಿ ನೀಟಾಗಿ ಹೋಲಾಗಿದೆ. ಮತ್ತು ಮೊನ್ನೆ ನಮ್ಮದು ಮೇಲೊಂದು ಮನೆ ಇತ್ತು, 1 BHK, ಅದು ಖಾಲಿ ಮಾಡಿದರು. ಅದು ಪೇಂಟಿಂಗ್ ಕೆಲಸ ಬಾಕಿ ಇತ್ತು. ನೋಡಿ ಅದನ್ನು ಇವತ್ತು ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ ಮೆಟೀರಿಯಲ್ ಎಲ್ಲ ತಂದುಕೊಟ್ಟೆ ಪೇಂಟಿಂಗ್ದು. ನೋಡಿ ಅದು ಮಾಡಿಸ್ತಾಯಿದ್ದೀರಿ. ನೋಡಿ ಅದು ಪಟ್ಟಿ ಬಳಿ, ಅದು ಏನಂದರೆ ಕೆಳಗೆಲ್ಲ ಗೋಡೆ ಎಲ್ಲ ಬಂದ್ಬಿಟ್ಟಿತ್ತು, ಅದಕ್ಕೆ ಅದನ್ನು ನಾವು ನೀಟಾಗಿ ಕವರ್ ಮಾಡಿಸ್ತಾ ಇದ್ದೀನಿ. ನೋಡಿ ಇದು 1 BHK, ಯಾರಾದರೂ ಬೇಕು ಅಂದರೆ ಕೆಳಗೆ ಕಮೆಂಟ್ ಮಾಡಿ. ಇದು ವೈಟ್ ಫೀಲ್ಡಿಂದ ಒಂದು 8 ಕಿಲೋಮೀಟರ್ಸ್ ಬರುತ್ತೆ. ನಂಗೆ ಕೆಳಗೆ ಕಮೆಂಟ್ ಮಾಡಿ ಹೇಳಿ, ಯಾವುದು ನಾನು ತಿಳಿಸ್ತೀನಿ. ನೋಡಿ ಇದು ಬಾತ್ರೂಮು, ಈ ಕೆಲಸನೂ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ ಎಲ್ಲ ಮಾಡಿಸ್ತಾ ಇದ್ದೀನಿ. ನೋಡಿ ಇದು ರೂಮು. ನೋಡಿ ಮತ್ತು ನೈಟ್ ಸ್ವಲ್ಪ ಸೆಲೆಬ್ರೇಷನ್ ಇರುತ್ತಲ್ವ, ಅದಕ್ಕೆ ಕೇಕ್ ತರೋಣ ಅಂತ ಬಂದೆ. ನೋಡೋಣ ಸಿಗುತ್ತೋ, ಜನ ಇರ್ತಾರೋ ಏನೋ ಅಂತ ಆರ್ಡ್ರ್ ಕೊಟ್ಟು ಹೋಗಬೇಕು. ನೋಡಿ ಫೇಸ್ ಕೇಕು ಇದೇನಂದರೆ ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲಿ ನಮ್ಗೆ ಯಾವ ರೀತಿ ಬೇಕೋ ಆ ಥರ ಮಾಡಿಕೊಡ್ತಾರೆ. ಇಲ್ಲಿ ಒಳಗೆ ಕಳಿಸಿದ್ದೆ, ಜನ ಇದ್ದಾರಂತೆ. ಅದಕ್ಕೆ ಸ್ವಲ್ಪ ಅಂಗಡಿ ಸ್ವಲ್ಪ ತೊಗೊಬೇಕಿತ್ತು, ಅದಕ್ಕೆ ಅಂಗಡಿಗೆ ಬಂದಿದ್ದೀನಿ. ನೋಡಿ ಇಲ್ಲಿ ಸ್ವಲ್ಪ ದಿನಸಿ ಸಾಮಾನೆಲ್ಲ ತಗೊಂಡಿದ್ದಾಯಿತು. ಅಲ್ಲಿ ಕೇಕ್ ಹೆಂಗೂ ಸಿಗಲ್ಲ, ಬೇಕ್ರಿಲೇ ತೊಗೊಳ್ಳೋಣ ಅಂತ ಬೇಕ್ರಿಗೆ ಬಂದೆ. ಇಲ್ಲಿ ಬೇಕ್ರಿಲಿ ಜನ ಇದ್ದಾರೆ, ಈಗ ಯಾರೂ ಇಲ್ಲ ಅಷ್ಟು. ನೋಡಿ ಮತ್ತು ಇಲ್ಲಿ ಜಿಮ್ಮು, ಇಲ್ಲಿ ಆ್ಯನ್ಯುವಲ್ ಪ್ಲ್ಯಾನು 5000 ಸಮಥಿಂಗ್ ಇರೋದು, 9000 10,000 ಏನೋ ಇದೆ, ಅದನ್ನು 5500 ಮಾಡಿದ್ದಾರೆ ಹೊಸ ವರ್ಷಕ್ಕೆ. ಬೆಸ್ಟ್ ಪ್ಲ್ಯಾನ್ ಅಂತ ಹೇಳ್ಬೋದು. ನೋಡೋಣ ಬನ್ನಿ. ನೋಡಿ ಕೇಕು, ನಾನು ಚಾಕ್ಲೇಟ್ ಕೇಕು ಆರ್ಡ್ರ್ ಕೊಟ್ಟಿದ್ದೀನಿ. ಕೇಕ್ಗಳು ನ್ಯೂ ಇಯರ್ಗೆ ತುಂಬ ಜಾಸ್ತಿ ಕೇಕ್ಗಳು ಮಾಡಿದ್ದಾರೆ. ನೋಡಿ ಇಲ್ಲೂ ಇದೆ ಐಸ್ ಕೇಕ್, ಎಲ್ಲ ಥರನೂ ಇತ್ತು. ಮತ್ತು ಬೆಳಗ್ಗೆಯಿಂದ ಊಟ ಮಾಡಿಲ್ಲ, KFC ಆರ್ಡ್ರ್ ಮಾಡಿದ್ದೆ. ಊಟ ಎಲ್ಲ ಇನ್ನೂ ಏನೂ ಅಡುಗೆ ರೆಡಿ ಮಾಡಿರಲಿಲ್ಲ, ಅದು KFC ಆರ್ಡ್ರ್ ಮಾಡಿದ್ದೆ. ಮತ್ತು ಬೆಳಗ್ಗೆ ಎಲ್ಲ ಈ ಕೆಲಸಗಳಲ್ಲೇ ಊಟ ಏನೂ ಮಾಡೋಕ್ಕಾಗಿಲ್ಲ, ಅದಕ್ಕೆ ನೋಡಿ ಇದು KFC ತರಿಸಿದ್ದೀನಿ. ನೋಡಿ ಇದು ಏನೋ ಸಾಸ್ ಕೊಟ್ಟಿದ್ದಾರೆ, ಇದು ಅದ್ರ ಜೊತೆ ಇನ್ನೊಂದು ಕೊಟ್ಟಿದ್ದಾರೆ. ಇದು ಮಯೋನೆಸ್, ಮತ್ತು ಟೊಮೆಟೊ ಸಾಸ್ ಕೊಟ್ಟಿದ್ದಾರೆ ಅದ್ರ ಜೊತೆ. ನೋಡಿ ನನಗೆ ಮಯೋನೆಸ್ ಜೊತೆ ತಿನ್ನೋದಕ್ಕೆ ತುಂಬ ಇಷ್ಟ. ಇದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಳೋಣ, ಇವತ್ತೇನು ಮಾಡೋಕ್ಕಾಗಲ್ಲ. ಮತ್ತು ಪೇಂಟಿಂಗ್ ಕೆಲಸ ಮುಗೀತು, ಕೀ ಕೊಟ್ಟೋದ್ರು. ನೋಡೋಣ ಬನ್ನಿ ಯಾವ ರೀತಿ ಮಾಡಿದ್ದಾರೆ ಅಂತ. ಕ್ಲೀನಿಂಗ್ ಎಲ್ಲ ನಾನು ಅವ್ರು ಕೇಳಿದ್ದೆ, ಎಲ್ಲ ನೀವೇ ಕ್ಲೀನ್ ಮಾಡಿ ಅಂತ ಎಲ್ಲ ಜೊತೆಗೆ ಒಪ್ಪಿಸಿದ್ದೆ. ಯಾಕಂದರೆ ಅವ್ರ ಮನೆ ತುಂಬ ಗಲೀಜು ಮಾಡಿ ಹೋಗ್ಬಿಟ್ಟಿದ್ರು, ಗೋಡೆ ಎಲ್ಲ ಒಂಥರ ಎಲ್ಲ ಒಡೆದಿಕ್ಕೆ ಹೋಗ್ಬಿಟ್ಟಿದ್ರು, ಎಲ್ಲ ಅವರು ಪ್ಯಾಚಸ್ ಆಗ್ತಾಯಿದ್ರಲ್ಲ. ನೋಡಿ ಇಲ್ಲಿ ಮೇಲೂ ಸ್ವಲ್ಪ ಸಿಮೆಂಟಿದು ಮಾರ್ಕ್ ಇತ್ತು, ಅದು ಎಲ್ಲ ನೀಟಾಗಿ ಪೇಂಟ್ ಮಾಡಿ ಹೋಗಿದ್ದಾರೆ. ಒಳಗೆ ನೋಡೋಣ ಯಾವ ರೀತಿ ಮಾಡಿದ್ದಾರೆ ಅಂತ. ನೋಡಿ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಹೋಗಿದ್ದಾರೆ. ನೋಡೋಣ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಒಂದೇ ಕಲರ್ ಹೊಡಿಸಿದ್ದೀನಿ. ನೋಡಿ ಇದು ಕಿಚನ್ ದೊಡ್ಡದಾಗಿದೆ, ಆರಾಮಾಗಿ ಫ್ಯಾಮಿಲಿ ಇರ್ಬೋದು. 1 BHK ಇದು.
ಯಾಕೆ ಇದು 2 BHK ಮಾಡ್ಬೋದಾಗಿತ್ತು ನೋಡಿ. ಅದು ಸ್ಟೋರ್ ರೂಮ್, ಫ್ರಿಜ್ ಇಕ್ಕೊಬೋದು, ಇಲ್ಲ ಏನಾದರೂ ಸಾಮಾನುಗಳು ಇಕ್ಕೊಬೋದು. ಆರಾಮಾಗಿ 2 BHK ಮಾಡ್ಬೋದಾಗಿತ್ತು. ಅಂದರೆ ರೂಮ್ಗಳು ಚಿಕ್ಕದಾಗುತ್ತೆ ಅಂತ ನಾವು 1 BHKನೇ ಮಾಡಿದ್ವಿ. ನೋಡಿ ಇದು ರೂಮು ದೊಡ್ಡದಾಗಿದೆ. ನಿಮ್ಗೆ ಯಾರಾದರೂ ಬೇಕು ಅನ್ನೋರು ನನಗೆ ಕಮೆಂಟಲ್ಲಿ ಹಾಕಿ, ನಿಮ್ಮ ನಂಬರು ಹಾಕಿ, ನಾನೇ ಕಾಲ್ ಮಾಡ್ತೀನಿ. ನೋಡಿ ವಿಂಡೋ ಇದು ಆಚೆ ಏನಂದರೆ ಫುಲ್ಲು ಮೇನ್ ರೋಡಲ್ಲೇ ಇದೆ. ಇಲ್ಲಿಂದ ಬಸ್ ಸ್ಟಾಪ್ ಬರೀ 50 ಮೀಟರು. ಇಲ್ಲಿ ಗಾಡಿಗಳೆಲ್ಲ ಇಲ್ಲಿ ಓಡಾಡುತ್ತೆ. ಆರಾಮಾಗಿ ಇಲ್ಲಿಂದ ನಡ್ಕೊಂಡೆ ಮೇನ್ ರೋಡೆಲ್ಲ ಇದೆ, ಸಬ್ ರೋಡ್ ಇದು. ಫ್ಯಾನು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಹೋಗಿದ್ದಾರೆ. ಬಾತ್ರೂಮು ತುಂಬ ಗಲೀಜಿತ್ತು, ಆ್ಯಸಿಡ್ ಕ್ಲೀನ್ ಮಾಡಿಸಿದ್ದೀನೆಲ್ಲ. ನೋಡೋಣ ಯಾವ ರೀತಿ ಮಾಡಿದ್ದಾರೆ ಅಂತ. ನೋಡಿ ಅದು ದೇವ್ರ ಮನೆ. ನೋಡೋಣ ಬನ್ನಿ ಬಾತ್ರೂಮು. ನೋಡಿ ಆಗಲೇ ಆ್ಯಸಿಡ್ ಹಾಕಿದ್ರಲ್ಲ, ನೀಟಾಗಿ ಕ್ಲೀನಾಗಿದೆ. ಇಲ್ಲ ಮನೆಗೆ ಬಾಡಿಗೆ ಬಂದರೂ ಕ್ಲೀನ್ ಮಾಡೋಕ್ಕಾಗಲ್ಲ, ನಾವೇ ಮಾಡಿಕೊಡ್ಬೇಕಲ್ವ. ನೋಡಿ ಈ ರೀತಿ ಇದೆ ಮನೆ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಬನ್ನಿ, ನಾನು ನೆಕ್ಸ್ಟ್ ನೈಟ್ ಸೆಲೆಬ್ರೇಷನ್ ಪ್ಲ್ಯಾನ್ ಹೇಳಿದ್ನಲ್ಲ, ಹೋಗಿ ಅದು ಏನು ಅಂತ ತೋರಿಸ್ತೀನಿ. ಇದು 2 ಫ್ಲೋರ್ ಇರೋದು. ಕೆಳಗೆ 2 ಮನೆ ಇದೆ, 1 BHK, ಮೇಲೊಂದು 1RK ಇದೆ. ಜಾಗ ತುಂಬ ಚೆನ್ನಾಗಿದೆ. ನಿಮ್ಮ ಪಕ್ಕದಲ್ಲಿ ಪೂರ್ತಿ ಮನೆ ಇದೆ. ಅಂದರೆ ನಮ್ಮ ಮನೆ ಏನಿದೆ ಅದು ಪೂರ್ತಿ ಖಾಲಿ. ನಿಮ್ಮ ಗಾಡಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನೈಟು ನಾನು ಸ್ವಲ್ಪ ಸೌದೆಗೆ ಸ್ವಲ್ಪ ಫೈರ್ ಕ್ಯಾಂಪ್ ಹಾಕಿ ಡ್ಯಾನ್ಸ್ ಆಡೋಣ ಅಂತ ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ. ನೋಡೋಣ ಅದು ಯಾವ ರೀತಿ ಸಕ್ಸಸ್ ಆಗುತ್ತೋ ಏನು ಅಂತ. ನೋಡಿ ಇಲ್ಲಿ ಮರಗಳಿದೆ. ಇದು ಅದು ಮನೆ ಕಟ್ಟಿ ಬರೀ 1 ವರ್ಷ ಆಯಿತು. 1 ವರ್ಷನೂ ಆಗಿದೆ, 8 ತಿಂಗಳಾಯಿತು. ಆ ಮರಗಳಿದು. ಇದು ಮರ ಇದನ್ನೇ ಕಟ್ ಮಾಡ್ಕೊತೀರಿ. ನೋಡಿದಾಗ ಎಲ್ಲ ಕಟ್ ಮಾಡ್ತಿದ್ದಾರೆ. ನೋಡಿ ಅದು ಕಟ್ ಮಾಡಿರೋ ವೇಸ್ಟ್ ಇದು, ಅದ್ರ ಚಕ್ಕೆಗಳು. ನೋಡಿ ನಾನು ಅಂದ್ಕೊಂಡಿದ್ನೆಲ್ಲ ಅದೇ ರೀತಿ ಹಾಕಿದ್ದೀನಿ. ಈಗ ನೈಟು 10 ಗಂಟೆ ಆಗಿದೆ. 12 ಗಂಟೆ ಆಗೋಷ್ಟರಲ್ಲಿ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ. ನೈಟು ಕೇಕ್ ಕಟ್ಟಿಂಗು, ಡ್ಯಾನ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ಇನ್ನು ಹೊಸ ವರ್ಷ ಅಂದಮೇಲೆ ಯಾವುದಾದ್ರೂ ಮೂವಿ ನೋಡಲೇಬೇಕಲ್ವ. ನಾವು ಅದಕ್ಕೆ ಇವತ್ತು ಫ್ಯಾಮಿಲಿ ಜೊತೆ ಹೊಸ ವರ್ಷಕ್ಕೆ ಮ್ಯಾಕ್ಸ್ ಮೂವಿ ರಿಲೀಸ್ ಆಗಿದೆ. ಮ್ಯಾಕ್ಸ್ ಮೂವಿ ನೋಡೋದಕ್ಕೆ ಹೋಗ್ತಿದ್ದೀರಿ. ಮತ್ತು ಹೊಸ ವರ್ಷಕ್ಕೆ ಥಿಯೇಟರ್ ಎಲ್ಲ ಬುಕ್ ಮೈ ಶೋದಲ್ಲಿ ನೋಡಿದೆ, ಫುಲ್ಲು ಬುಕ್ ಆಗಿತ್ತು ನೋಡಿ. ಮತ್ತು ನಾನು ಬರ್ತಾ ದಾರಿಲಿ ನೋಡಿದೆ, ಈ ಉಗ್ರಂ ಮಂಜು ಇದ್ದಾರಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟು, ಫುಲ್ಲು ಅವ್ರದ್ದು ಇದು ಪೋಸ್ಟರ್ಗಳು ಹಾಕಿದ್ದಾರೆ. ನೋಡಿ ಖುಷಿ ಆಯಿತು. ಮೂವಿ ನೋಡೋಣ ಹೇಗಿರುತ್ತೆ ಅಂತ. ನೋಡಿ ಥಿಯೇಟರ್ ಒಳಗೆ ಬಂದೆ. ಥಿಯೇಟರ್ ಚೆನ್ನಾಗಿದೆ, ಎಲ್ಲ ಫುಲ್ಲು ಫ್ಯಾಮಿಲಿ ಆಡಿಯನ್ಸೇ ಬಂದಿರೋದು. ನೋಡಿ ಖುಷಿ ಆಯಿತು. ಈ ಥರ ಹೌಸ್ಫುಲ್ಲಾಗಿ ನೋಡೋದೇ ಖುಷಿ ಆಗುತ್ತೆ.
ಜನ ಬರ್ತಾನೆ ಇದ್ದಾರೆ. ಇನ್ನು ಮೂವಿ ಸ್ಟಾರ್ಟ್ ಆದಮೇಲೆ ಎಲ್ಲ ಬಂದಿದ್ರೆ ಸಾಕು, ಯಾಕಂದರೆ ಬರೋವಾಗ ಸೆಂಟ್ರಾಗಿ ಡಿಸ್ಟರ್ಬ್ ಆಗುತ್ತೆ. ಮೂವಿ ನೋಡಿದೆ ನೋಡಿ, ಫುಲ್ಲು ಫ್ಯಾಮಿಲಿ ಆಡಿಯನ್ಸು. ಮೂವಿ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ಮೂವಿ ನೋಡಿದ್ರೆ ಮೂವಿ ತುಂಬ ಇಷ್ಟ ಆಯಿತು. ಮತ್ತು ಬರ್ತಾ ಬರ್ತಾ ಇಲ್ಲೊಂದು ಸ್ಟೇಡಿಯಂ ಥರ ಇತ್ತು, ಇಲ್ಲಿ ಸ್ವಲ್ಪ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಫ್ಯಾಮ್ಲಿ ಜೊತೆ. ಇವತ್ತಿನ ವೀಡಿಯೋ ಇಷ್ಟು. ನಿಮ್ಗೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಮತ್ತು ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.